ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ತಪ್ಪುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯವಾಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಗಿಮಿಕ್ ಹಾಗೂ ವೋಟ್ ಬ್ಯಾಂಕ್ ಕೆಲಸ ಬಿಟ್ಟು ವಾಸ್ತವಾಂಶಕ್ಕೆ ಆದ್ಯತೆ ನೀಡಿ ಧ್ವನಿಯಿಲ್ಲದ ಸಮಾಜದವರ ಮೇಲೆ ಇನ್ನು ಎಷ್ಟು ದಿನ ಶೋಷಣೆ ಮಾಡುತ್ತೀರಾ? ಶೋಷಣೆ ಬಿಡಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಟೀಕಿಸಿದರು. ಬಿಜೆಪಿ ಪಕ್ಷದ ಅಧ್ಯಕ್ಷ, ವಿಪಕ್ಷ ನಾಯಕ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ನವರು ಅವರ ಉಳುಕು ಮುಚ್ಚಿಕೊಳ್ಳಲು ಏನೇನೋ ಮಾತನಾಡುತ್ತಿದ್ದಾರೆ. ನಮ್ಮ ಪಕ್ಷ ಬಲಾಢ್ಯವಾಗಿದೆ ಎಂದರು. ಇಶ್ಯೂಸ್ ಮೇಲೆ ಮಾತಾಡಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಇನ್ನು ಮುಂದೆ ಸ್ವಲ್ಪ ದೂರ ನಿಲ್ಲಿಸಿ ಒಂದು 2 ವರ್ಷ ಸ್ವಲ್ಪ ಇಶ್ಯೂಸ್ ಮೇಲೆ ನೀವು ಹೋರಾಟ ಮಾಡಿದ್ರೆ ಗೌರವ ಬರ್ತದೆ. ಇಲ್ಲಾಂದರೆ ನಮಗೇನು ತೊಂದರೆ ಇಲ್ಲ. ನರೇಂದ್ರ ಮೋದಿಯವರು ಅವ್ರಿಗೆ ಯಾರಾದರೂ ಸಾಟಿ ಇದ್ದರೆ ನರೇಂದ್ರ ಮೋದಿಯವರೇ, ಅವರು ದೇಶದ ಕೊನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಟ್ರಂಪ್ ಅವರು ಭಾರತ ದೇಶದ ಅಭಿವೃದ್ಧಿಗೆ ಪೂರಕವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ಸಂದೇಶವನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಇಲ್ಲ ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಒಬ್ಬ ಅಭಿವೃದ್ಧಿ ರಾಷ್ಟ್ರವನ್ನು ಯಾವ ರೀತಿ ಮಾಡಬೇಕು ಅನ್ನುವ ದೂರದೃಷ್ಟಿಯಲ್ಲಿ ಉಳ್ಳವಂಥ ನಮ್ಮ ರಾಷ್ಟ್ರದ ಪ್ರಧಾನಿಗಳು ನರೇಂದ್ರ ಮೋದಿಯವರಿಗೆ ಎಲ್ಲವೂ ಅರಿವಿದೆ. ಯಾವ್ಯಾವ ಟೈಮ್ ಏನೇನು ಮಾತಾಡಬೇಕು ಮಾತಾಡ್ತಾರೆ. ಸಂಕ್ರಾಂತಿ ಬಳಿಕ ಸಂಕ್ರಾಂತಿ ಬಿಜೆಪಿಯಲ್ಲಿ ಆಗುತ್ತೆ, ಅಧ್ಯಕ್ಷ ಮತ್ತು ವಿಪಕ್ಷನಾಗ ಬದಲಾವಣೆ ಆಗುತ್ತೆ ಅಂತ ಆರೋಪ. ನೋಡಪ್ಪ, ಅವ್ರಿಗೆ ಏನು ಸಿಗ್ತಾ ಇಲ್ಲ. ಅವ್ರು ಹುಡುಕು ಮುಚ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಾರೆ. ನಮ್ಮ ಪಕ್ಷ ಬಲಾಢ್ಯವಾಗಿದೆ, ನಮ್ಮ ಹೈಕಮಾಂಡ್ ಬಲಾಢ್ಯವಾಗಿದೆ. ರಾಜ್ಯಕ್ಕೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ನಮ್ಮ ನಾಯಕರು ಕಲ್ಪಿಸಿದ್ದಾರೆ. ಬಳ್ಳಾರಿ ಶೂಟೌಟ್ ಕೇಸಲ್ಲಿ ಇನ್ನೂ ಕೂಡ ಕ್ರಮ ಆಗಿಲ್ಲ ಸರ್. ನಾನು ನಮ್ಮ ವರಿಷ್ಠರ ತೀರ್ಮಾನಗಳೇನಿದೆ, ಯಾವ್ಯಾವ ತೀರ್ಮಾನಕ್ಕೆ ಏನೇನು ಮಾಡಬೇಕು ಅಂತ ಅವರು ಬಿಟ್ಟಿದ್ದು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಇಡೀ ರಾಜ್ಯ ಎಲ್ಲ ದೇಶ ಸುತ್ತಾ ಇದ್ದೀನಿ. ಕರ್ನಾಟಕದ ಜೊತೆಯಲ್ಲೂ ಕೂಡ ಬೇರೆ ಬೇರೆ ಇದನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಕೆಲವು ತೀರ್ಮಾನಗಳು ವರಿಷ್ಠ ಮಂಡಳಿ ಏನು ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಕರ್ನಾಟಕದಲ್ಲಿ ಲಾಂಡ್ ಆರ್ಡರ್ ಹದಗೆಟ್ಟಿದೆ ಪ್ರಶ್ನೆ. ಬಳ್ಳಾರಿ ಶೂಟೌಟ್ ಕೇಸಲ್ಲಿ ಓನ್ಲಿ ಬಳ್ಳಾರಿ ಇನ್ ಎವೆರಿವೇರ್ ಇನ್ ಕರ್ನಾಟಕ ಸತ್ತೋಗಿದೆ. ಪೊಲೀಸರ ನೈತಿಕತೆಯನ್ನು ಈ ಸರ್ಕಾರ ಕುಗ್ಗಿಸ್ತಾ ಇದೆ. ಪೊಲೀಸ್ನವರು, ಕರ್ನಾಟಕದ ಪೊಲೀಸ್ ಅಂದರೆ ಇಡೀ ವಿಶ್ವದಲ್ಲಿ ಒಂದು ಒಳ್ಳೆ ಗೌರವ ಇತ್ತು. ಆ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ನಾನು ಇವತ್ತು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಆಯಿತು ನೀವು ಸಾಕಷ್ಟು ಅನುಭವಿಸಿದ್ದೀರಿ, ಇನ್ನಾದರೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆಯವರ ಸಾಲಿನಲ್ಲಿ ನೀವು ಬನ್ನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದೆ. ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ತಪ್ತಾವ್ರೆ. ಕೇವಲ ಆ ಧ್ವನಿ ಇಲ್ಲದ ಸಮಾಜಗಳಿಗೆ ಇನ್ನೂ ಎಷ್ಟು ದಿನ ಶೋಷಣೆ ಮಾಡ್ತೀರಿ? ಶೋಷಣೆ ಬಿಡಿ. ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಒಂದು ಹಿಂದುಳಿದ ಸಮಾಜದಿಂದ ಬಂದವರು. ಅವ್ರ ನಡವಳಿಕೆ ಹೆಂಗಿದೆ, ಅವ್ರ ಹೆಜ್ಜೆ ಗುರುತುಗಳು ಹೆಂಗಿದೆ, ಅವ್ರು ಹೋಗ್ತಾ ಇರೋ ದಾರಿ ಹೆಂಗಿದೆ. ದೇವರಾಜ ಅರಸು ಈ ದೇಶಕ್ಕೆ ತನ್ನದಾದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ. ನಾನು ಸಿದ್ದರಾಮಯ್ಯನವ್ರನ್ನ ಅವ್ರ ಜೊತೆ ಹೋಲಿಕೆ ಮಾಡಿದಾಗ ಅವ್ರು ನಡ್ಕೊಂಡು ಇದೆಯಲ್ಲ, ಅಲ್ಲಿಂದ ಆಚೆಗೆ ಇವ್ರ ಬಗ್ಗೆ ನನಗೆ ದಾರಿ ತಪ್ಪಿದ್ದಾರೆ ಅನ್ನೋ ಭಾವನೆ ಬಂದಿದ್ದು. ಒಳ ಮೀಸಲಾತಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸವಿಸ್ತಾರವಾಗಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಮಾಜದ ಹಿನ್ನೆಲೆಯಿಂದ ಬಂದಿರ್ತಾರೆ ಮಹೇಶ್ ಅವರು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದಾರೆ. ಒಂದಿನ ಅವ್ರು ಕರೀ, ಅವರನ್ನು ಬೆಳಕು ಚೆಲ್ಲಿ. ನಾನು ನಿಮಗೂ ವಿನಂತಿ ಮಾಡೋದು ಇಷ್ಟೇ, ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ. ಪೊಲಿಟಿಕಲ್ ಗಿಮಿಕ್ಗಳಿದೆಯಲ್ಲ, ವೋಟ್ ಬ್ಯಾಂಕ್ ಕೆಲಸ, ಇದನ್ನು ಬಿಡಿ. ನೀವು ಬಿಡಲಿಲ್ಲ ಅಂದರೆ ರಾಷ್ಟ್ರದ ಪ್ರಧಾನಿಗಳು ನೀವು ಯಾರೇನೇ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರಿಗೂ ಕೂಡ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ನಾವು ಚಾಲನೆ ಕೊಟ್ಬಿಟ್ಟಿದ್ದಾರೆ. ಅದನ್ನು ತಡೆಯೋಕ್ಕಾಗೋದಿಲ್ಲ. ದಯವಿಟ್ಟು ನಿಮ್ಮ ಕೆಲಸನ, ನಿಮ್ಮ ಕರ್ತವ್ಯನ ನಿಮ್ಮ ನಿರ್ವಹಣೆ ಮಾಡೋದು ಬಿಟ್ಟು ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ ಸರ್. ಭಾರತ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದಾನೆ ಅಂತ ಹೇಳಿ ಪದೇ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪ್ರಧಾನಿಯವರು ಒಂದೇ ಒಂದು ರಿಪ್ಲೈ ಕೊಡ್ತಾರೆ, ಡಮ್ಮಿ ಪ್ರಧಾನಿ ಆಗಿದ್ದಾರೆ ಅಂತ ಕಾಂಗ್ರೆಸ್ನವರು. ನಿಮ್ಮ ಸರ್ಕಾರಿಯಲ್ಲಿ ಈ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಇದೆಯಲ್ಲ, ಮಾತಾಡೋದ್ರಿಂದ ಕೃತಿ ಆಗೋದಿಲ್ಲ. ಕೃತಿ ಆಗಬೇಕಾದ್ರೆ ಮಾತು ಕಡಿಮೆ ಮಾಡಬೇಕು. ದೇಶ ಬೆಳವಣಿಗೆ ಆಗ್ತಾ ಇದೆ, ದೇಶದ ಅಭ್ಯುದಯ ನಾಗಲ್ ಹೊಡ್ತಕ್ಕೆ ಸಾಗ್ತಾ ಇದೆ. ಟ್ರಂಪ್ ಅವ್ರಿಗೆ ಈಗಾಗಲೇ ಎಲ್ಲವೂ ಕೂಡ ಮಾಹಿತಿ ಸಿಗ್ತಾ ಇದೆ. ಅವ್ರು ಒಂದೊಂದು ತಪ್ಪನ್ನು ಮಾಡಿ ಈ ದೇಶದ ಬೆಳವಣಿಗೆಗೆ ಪೂರಕವಾದ ವ್ಯವಸ್ಥೆಯನ್ನು ನಮ್ಮ ರಾಷ್ಟ್ರದ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ
ಚರ್ಚೆ ಕಾಂಗ್ರೆಸ್ನವ್ರು ಏನೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಮೊದಲು ದೇಶದ ಬಗ್ಗೆ ಗೌರವ ಇಟ್ಕೊಳ್ಳಿ. ಈ ದೇಶದಲ್ಲಿ ನೀವು ಕೂಡ ಅವಿಭಾಜ್ಯ ಅಂಗ.